ये जो है बहुत बड़ी गद्दारी है ये, इसलिए कांग्रेस वालों से गुजारिश है अपना अंजाम देख लें। वो गुजरात में आ नहीं सकते, दिल्ली में आ नहीं सकते, यूपी आ नहीं सकते, इसी तरह कर्नाटक भी यही हाल होगा इंशाअल्लाह। एक फैमिली के लिए, एक घराने के लिए सारी मुस्लिम कम्युनिटी को नाराज करने तैयार, सारे अहिंदा को, जिसके लीडर जो है सिद्धरामैया जी हैं। ಟಾರ್ಗೆಟ್ ಮುಸ್ಲಿಂ ಲೀಡರ್ಸ್, ಯಾರದು ಆ ರಹಸ್ಯ ಹಸ್ತ? ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ಕಾಂಗ್ರೆಸ್ನಲ್ಲೀಗ ಏನಾಗ್ತಿದೆ ಗೊತ್ತಾ? ಯಾವ ಮುಸ್ಲಿಂ ಸಮುದಾಯ ಕೈ ಹಿಡಿದು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿತ್ತು, ಅದೇ ಸಮುದಾಯಕ್ಕೆ ಈಗ ಯೂಸ್ ಅಂಡ್ ಥ್ರೋ ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಒಬ್ಬ ಪ್ರಭಾವಿ ಕುಟುಂಬದ ಮರ್ಜಿಗಾಗಿ ನಿಷ್ಠಾವಂತ ಮುಸ್ಲಿಂ ನಾಯಕರನ್ನ ನಡು ಬೀದಿಯಲ್ಲಿ ಬಲಿ ಕೊಡಲಾಗ್ತಿದೆ. ಇದು ಬರೀ ರಾಜಕೀಯ ಅಲ್ಲ, ಇದು ತನ್ನನ್ನ ನಂಬಿದ ಸಮುದಾಯಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವ ಘೋರ ದ್ರೋಹ. ಸಚಿವ ಸಂಪುಟದ ಒಳಗೆ ಈಗ ಬೆಂಕಿ ಬಿದ್ದಿದೆ. ಪ್ರಿಯಾಂಕ್ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಕೆಂಡವಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿರೋದ್ರ ಹಿಂದಿರೋ ಕರಾಳ ಸತ್ಯ ಏನು? ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಕಾಂಗ್ರೆಸ್ನ ಅಸಲಿ ಮುಖವಾಡವನ್ನ ನಾನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ये जो है बहुत बड़ी गद्दारी है ये, इसलिए कांग्रेस वालों से गुजारिश है अपना अंजाम देख लें। वो गुजरात में आ नहीं सकते, दिल्ली में आ नहीं सकते, यूपी आ नहीं सकते, इसी तरह कर्नाटक भी यही हाल होगा इंशाअल्लाह। एक फैमिली के लिए, एक घराने के लिए सारी मुस्लिम कम्युनिटी को नाराज करने तैयार, सारे अहिंदा को, जिसके लीडर जो है सिद्धरामैया जी हैं, जी वो खुद उसके लीडर हैं, और सारे अहिंदा को कुचला जा रहा है, सारे दलित को कुचला जा रहा है, सारी मुस्लिम कम्युनिटी को नाराज किया जा रहा है। ये इंतहाई गलत कदम है, इंतहाई गलत रविश है पार्टी का। इससे जो है मुस्लिम समाज बहुत नाराज है, और हमारे साथ बहुत सारे अहिंदा के लोग, सेक्युलर माइंडेड लोग, ये सब नाराज। ಮೊದಲನೇದಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಈ ಟಾರ್ಗೆಟ್ ಪಾಲಿಟಿಕ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹ್ಮದ್ ಅವರ ಮೇಲೆ ಕಾಂಗ್ರೆಸ್ ಹೇಗೆ ಕ್ರಮ ಕೈಗೊಂಡಿತ್ತು ಗೊತ್ತಾ? ಕನಿಷ್ಠ ಪಕ್ಷ ಅವರಿಗೊಂದು ನೋಟಿಸ್ ಕೊಡ್ಲಿಲ್ಲ, ಅವರ ಅಹವಾಲನ್ನೂ ಕೇಳಲಿಲ್ಲ, ಯಾವುದೇ ಪೂರ್ವ ಮಾಹಿತಿ ಇಲ್ಲದೆ ಏಕಾಏಕಿ ಅವರನ್ನ ಸಸ್ಪೆಂಡ್ ಮಾಡಲಾಯಿತು. ಆದ್ರೆ ಇದೇ ಕಾಂಗ್ರೆಸ್ನಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸಿದ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ನಡುಕ? ಮುಸ್ಲಿಂ ನಾಯಕರಂದ್ರೆ ಕಾಂಗ್ರೆಸ್ಗೆ ಅಷ್ಟೂ ಕೀಳ? ಬರೀ ಓಟು ಹಾಕೋಕೆ ಮಾತ್ರ ಇವ್ರು ಬೇಕಾ? ಈ ಅನ್ಯಾಯದ ಹಿಂದೆ ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಅದರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ಈ ಅಸಮಾಧಾನಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ನೋಡೋಣ. ದಾವಣಗೆರೆ ದಕ್ಷಿಣದ ಹಣೆಬರಹ ನೋಡಿ. ಅಲ್ಲಿ 80,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿವೆ. ಸಾಮಾಜಿಕ ನ್ಯಾಯದ ಪ್ರಕಾರ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗಬೇಕಿತ್ತು. ಇದಕ್ಕಾಗಿ ಮುಸ್ಲಿಂ ಉಲೇಮಾಗಳು ದಿಲ್ಲಿವರೆಗೂ ಹೋಗಿ ಹೈಕಮಾಂಡ್ ಹತ್ರ ಮನವಿ ಮಾಡಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಖಂಡಿತವಾಗಿಯೂ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತೀವಿ ಅಂತ ಭರವಸೆಯನ್ನ ಕೂಡ ನೀಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲೇನಾಯ್ತು? ಆ ಎಲ್ಲಾ ಮಾತುಗಳು ಗಾಳಿಯಲ್ಲಿ ತೂರಿ ಹೋದವು. ಶಾಮನೂರು ಕುಟುಂಬದ ಹಠಕ್ಕೆ ಮಣಿದ ಕಾಂಗ್ರೆಸ್ ಅರ್ಹ ಮುಸ್ಲಿಂ ಅಭ್ಯರ್ಥಿಯನ್ನ ಬದಿಗೊತ್ತಿ ಸಮರ್ಥ ಶಾಮನೂರ್ಗೆ ಮಣೆ ಹಾಕಿತ್ತು. ಇದಕ್ಕಿಂತ ದೊಡ್ಡ ಅನ್ಯಾಯ ಮತ್ತೊಂದಿದ್ಯಾ? ಹಾಗಾದ್ರೆ ಈ ಇಡೀ ಗೊಂದಲಕ್ಕೆ ಮತ್ತು ಮುಸ್ಲಿಂ ಸಮುದಾಯದ ಅಸಮಾಧಾನಕ್ಕೆ ಕಾರಣ ಯಾರು? ಇದು ಬೇರೆ ಯಾರು ಅಲ್ಲ, ದಾವಣಗೆರೆಯ ಧಣಿಗಳಂತೆ ವರ್ತಿಸ್ತಾ ಇರುವ ಎಸ್ ಮಲ್ಲಿಕಾರ್ಜುನ್. ಈ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಇಷ್ಟು ಹೆದರುತ್ತೆ ಅನ್ನೋದೇ ಈಗ ಇರುವ ದೊಡ್ಡ ಪ್ರಶ್ನೆ. ದಾವಣಗೆರೆಯಲ್ಲಿ ನಮ್ಮ ಕುಟುಂಬದವರೇ ಗೆಲ್ಬೇಕು, ಅಲ್ಲಿ ಮುಸ್ಲಿಂ ನಾಯಕರು ಬೆಳಿಬಾರ್ದು ಅನ್ನೋದು ಇವರ ಹಠ ಎಂಬ ಚರ್ಚೆ ಈಗ ಗಲ್ಲಿ ಗಲ್ಲಿಯಲ್ಲೂ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಹಿರಿಯ ಲಿಂಗಾಯತ ನಾಯಕನ ಕಾಲಿನ ಕೆಳಗೆ ಮಂಡಿಯೂರಿ ಕುಳಿತಿದೆ ಅನ್ಸುತ್ತೆ. ಅದಕ್ಕೆ ಅಲ್ವಾ ತನ್ನನ್ನೇ ನಂಬಿದ ಮುಸ್ಲಿಂ ಸಮುದಾಯದ ಸ್ವಾಭಿಮಾನವನ್ನ ಈ ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ಬಲಿ ಕೊಡಲಾಗ್ತಿರೋದು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ನಾನು ಶಿಸ್ತಿನ ಸಿಪಾಯಿ ಅಂತ ಹೇಳ್ತಿರ್ತಾರೆ. ಆದ್ರೆ ಅವರ ಈ ಶಿಸ್ತು ಬರೀ ಮುಸ್ಲಿಂ ನಾಯಕರ ಮೇಲೆ ಮಾತ್ರ ಕೆಲಸ ಮಾಡುತ್ತಾ? ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಶಾಮನೂರು ಕುಟುಂಬಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಡೋ ತಾಕತ್ತು ಇವರಿಗಿಲ್ವೇ? ಮುಸ್ಲಿಂ ನಾಯಕರು ತಮ್ಮ ಸಮುದಾಯಕ್ಕೆ ಆಗ್ತಿರೋ ಅನ್ಯಾಯದ ಬಗ್ಗೆ ನ್ಯಾಯ ಕೇಳಿದ್ರೆ ಅವರನ್ನ ಪಕ್ಷದಿಂದಲೇ ಹೊರ ಹಾಕ್ತಾರೆ. ಇದು ಶಿಸ್ತಲ್ಲ ಡಿ.ಕೆ.ಶಿ ಅವರೇ. ಇದು ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ
ಮುಸ್ಲಿಂ ಸಮುದಾಯವನ್ನ ಕೇವಲ ಗುಲಾಮರಂತೆ ಬಳಸಿಕೊಳ್ಳುವ ತಂತ್ರ. ಇಂತಹ ತಂತ್ರಗಾರಿಕೆಗಳು ಈಗ ಸಚಿವ ಸಂಪುಟದಲ್ಲೂ ಕೂಡ ಸ್ಫೋಟಗೊಂಡಿದೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಏನಾಯ್ತು ಗೊತ್ತಾ? ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ಧೋರಣೆಯನ್ನ ನೋಡಿ ಮುಖಕ್ಕೆ ಹೊಡೆದಂಗೆ ಮಾತನಾಡಿದ್ದಾರೆ. ಮುಸ್ಲಿಂ ಸಮುದಾಯ ನಮ್ಮಿಂದ ದೂರ ಹೋಗ್ತಾ ಇದೆ, ಈ ಅನ್ಯಾಯ ನಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಪೆಟ್ಟು ನೀಡುತ್ತೆ ಅಂತ ನೇರವಾಗಿ ಎಚ್ಚರಿಸಿದ್ದಾರೆ. ಆದ್ರೆ ಸಂಪುಟದಲ್ಲಿರುವ ಲಿಂಗಾಯತ ಸಚಿವರು ಮಾತ್ರ ಇದನ್ನ ವಿರೋಧಿಸಿದ್ದಾರೆ. ಇದರಿಂದ ಕಾಂಗ್ರೆಸ್ ಈಗ ಸ್ಪಷ್ಟವಾಗಿ ಎರಡು ಹೋಳಾಗಿದೆ. ಅಹಿಂದ ನಾಯಕರು ಒಂದ್ ಕಡೆ ನಿಂತ್ರೆ ಪ್ರಭಾವಿ ಕುಟುಂಬಗಳ ಬೆಂಬಲಿಗರು ಇನ್ನೊಂದ್ ಕಡೆ ನಿಂತಿದ್ದಾರೆ. ಈ ಒಳಜಗಳದ ಹಿಂದೆ ಯಾರಿದ್ದಾರೆ ಗೊತ್ತಾ? ಬನ್ನಿ ಈಗ ಆ ರಹಸ್ಯ ಹಸ್ತದ ಬಗ್ಗೆ ಹೇಳ್ತೀನಿ. ಕರ್ನಾಟಕ ಕಾಂಗ್ರೆಸ್ ಅನ್ನ ತನ್ನ ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಹವಣಿಸ್ತಾ ಇರುವ ಆ ಬಲಾಢ್ಯ ನಾಯಕ ಮತ್ತು ತನ್ನ ಮಗನ ಭವಿಷ್ಯಕ್ಕಾಗಿ ಇಡೀ ರಾಜ್ಯದ ಮುಸ್ಲಿಂ ಸಮುದಾಯವನ್ನ ಎದುರು ಹಾಕಿಕೊಳ್ತಿರುವ ಆ ದಾವಣಗೆರೆಯ ದಣಿ. ಈ ಇಬ್ಬರ ನಡುವಿನ ಒಳ ಒಪ್ಪಂದವೇ ಈ ಇಡೀ ನಾಟಕದ ಸ್ಕ್ರಿಪ್ಟ್ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿದೆ. ಇನ್ನು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಈ ರಹಸ್ಯ ಹಸ್ತಕ್ಕೆ ಸಾಥ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಮುಸ್ಲಿಂ ನಾಯಕರನ್ನ ರಾಜಕೀಯವಾಗಿ ಮುಗಿಸಲು ಇವರೇ ಮಾಸ್ಟರ್ ಪ್ಲಾನ್ ಮಾಡಿರೋದು ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ಆದ್ರೆ ಇವರು ಮಾಡಿರುವ ಈ ಪ್ಲಾನ್ ಈಗ ಉಲೇಮಾಗಳನ್ನ ಕೆರಳಿಸಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮುಸ್ಲಿಂ ಉಲೇಮಾಗಳು ಈ ಮಟ್ಟಿಗೆ ಬೀದಿಗಿಳಿದಿದ್ದಾರೆ. ಮುಸ್ಲಿಮರನ್ನ ಲಘುವಾಗಿ ತಗೋಬೇಡಿ, ನಮಗೂ ರಾಜಕೀಯವಾಗಿ ಬೇರೆ ಆಯ್ಕೆಗಳಿವೆ ಅಂತ ಅವರು ಕಾಂಗ್ರೆಸ್ಗೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. 90% ಹೆಚ್ಚು ವೋಟ್ ಹಾಕಿ ನಿಮ್ಮನ್ನ ಅಧಿಕಾರಕ್ಕೆ ತಂದ ನಮಗೆ ನೀವು ಕೊಡೋ ಉಡುಗೊರೆ ಇದೇನಾ ಅಂತ ಅವರು ಕೇಳ್ತಾ ಇರೋ ಪ್ರಶ್ನೆಗೆ ಕಾಂಗ್ರೆಸ್ನ ಬಳಿ ಯಾವುದೇ ಉತ್ತರ ಇಲ್ಲ. ಜಮಿಯತ್ ಉಲೇಮಾ ಹಿಂದ್ ನಾಯಕರು ಈಗ ಸುಮ್ಮನೆ ಕೂರೋ ಮೂಡ್ನಲ್ಲಿಲ್ಲ. ಇದು ಇಡೀ ದೇಶದ ಕಾಂಗ್ರೆಸ್ಗೆ ಕರ್ನಾಟಕದಿಂದ ರವಾನೆಯಾಗ್ತಾ ಇರುವ ಅತ್ಯಂತ ಗಂಭೀರ ಎಚ್ಚರಿಕೆಯ ಸಂದೇಶ. ಕಾಂಗ್ರೆಸ್ ಒಂದು ವಿಷಯವನ್ನ ನೆನಪಿಟ್ಕೊಳ್ಬೇಕು, ಮುಸ್ಲಿಮರು ಕೈ ಬಿಟ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗತಿ ಏನಾಗುತ್ತೆ ಅಂತ. ಒಮ್ಮೆ ಯೋಚನೆ ಮಾಡಿ, ಯಾವ ಮತ ಬ್ಯಾಂಕ್ ಅನ್ನ ನಂಬಿ ನೀವು 135 ಸೀಟ್ ಗೆದ್ದು ಬೀಗ್ತಾ ಇದ್ದೀರೋ ಅದೇ ಮತ ಬ್ಯಾಂಕ್ ಉಲ್ಟಾ ಹೊಡೆದ್ರೆ ಕಾಂಗ್ರೆಸ್ ಇತಿಹಾಸದ ಪುಟ ಸೇರೋದು ಗ್ಯಾರಂಟಿ. ಉತ್ತರ ಭಾರತದ ರಾಜ್ಯಗಳಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಅನ್ನ ಕೈ ಬಿಟ್ಟ ಮೇಲೆ ಆ ಪಕ್ಷದ ಸ್ಥಿತಿ ಏನಾಯ್ತು ಅಂತ ನಾವೆಲ್ಲರೂ ನೋಡಿದ್ದೀವಿ. ಈಗ ಕರ್ನಾಟಕದಲ್ಲೂ ಕೂಡ ಅದೇ ಹಾದಿ ಶುರುವಾಗಿದೆ. ಅಲ್ಪಸಂಖ್ಯಾತರು ಒಮ್ಮೆ ದೂರವಾದ್ರೆ ಈ ಕಾಂಗ್ರೆಸ್ ಅನ್ನ ಉಳಿಸೋದಕ್ಕೆ ಆ ದೇವರಿಂದ್ರೂ ಕೂಡ ಸಾಧ್ಯ ಇಲ್ಲ. ಕೊನೆಯದಾಗಿ ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಯಾಕೆ ಮೌನವಾಗಿದ್ದಾರೆ? ತಮ್ಮನ್ನ ಅಧಿಕಾರಕ್ಕೆ ತಂದ ಮುಸ್ಲಿಂ ನಾಯಕರಿಗೆ ಅನ್ಯಾಯ ಆಗ್ತಾ ಇದ್ರು ಅವರು ಸುಮ್ಮನಿರೋದು ಯಾರ ಭಯಕ್ಕೆ? ಇದು ಒಂದು ಕುಟುಂಬದ ಮರ್ಜಿಯೋ ಅಥವಾ ಹೈಕಮಾಂಡ್ ಕೊಟ್ಟಿರುವ ಒತ್ತಡವೋ? ಸಿದ್ದರಾಮಯ್ಯನವರೇ, ನಿಮ್ಮ ಈ ಮೌನ ಸಮುದಾಯಕ್ಕೆ ಮಾಡ್ತಿರೋ ದ್ರೋಹ ಅಲ್ವಾ? ಕಾಂಗ್ರೆಸ್ ತಕ್ಷಣವೇ ಎಚ್ಚೆತ್ತು ತನ್ನ ತಪ್ಪನ್ನ ತಿದ್ದಿಕೊಳ್ಳದಿದ್ರೆ ಮುಂದಿನ ಚುನಾವಣೆಯಲ್ಲಿ ಮತದಾರರು ಮತ್ತು ಈ ಸಮುದಾಯದ ಜನರೇ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.